ಈ ಒಂದು ದಾಳಿಯಲ್ಲಿ 6 ಭಯೋತ್ಪಾದಕರು ಭಾಗಿಯಾಗಿರುವ ಶಂಕೆ ವ್ಯಕ್ತವಾಗ್ತದೆ. ಅದರಲ್ಲಿ ಸ್ಥಳೀಯರು ಕೂಡ ಏನೋ ಇನ್ವಾಲ್ವ್ ಆಗಿದ್ರು ಅನ್ನುವಂಥದ್ದು ಕೂಡ ಮಾಹಿತಿ ಲಭ್ಯವಾಗಿರುವುದು. ಏಪ್ರಿಲ್ 1ರಿಂದ 7ರವರೆಗೆ ಈ ಪ್ರದೇಶದಲ್ಲೇ ಈ ದಾಳಿಕೋರರು ವಾಸವಾಗಿದ್ರಂತೆ. ಅಂದ್ರೆ ಎಲ್ಲ ಚಲನವಲನ, ಯಾವಾಗ ಯಾರು ಟೂರಿಸ್ಟ್ಗಳು ಹೆಚ್ಚಾಗಿ ಬರ್ತಾರೆ, ಏನು ಇದೆಲ್ಲವನ್ನ ಗಮನಿಸಿಕೊಂಡು ಪ್ರೀ ಪ್ಲಾನ್ ಹಾಕೊಂಡು ಮಾಡಿರುವಂತಹ ದಾಳಿ ಇದು. ಹಾಗಾದ್ರೆ ಭದ್ರತೆನೇ ವೈಫಲ್ಯ ಆಯ್ತಾ ಅನ್ನುವಂತಹ ಒಂದು ಪ್ರಶ್ನೆ ನಿಜಕ್ಕೂ ದೊರಕತ್ತೆ. ಯಾಕಂದ್ರೆ ಘಟನಾ ಸ್ಥಳದಿಂದ ಸ್ವಲ್ಪ ದೂರದಲ್ಲಿ ಬೈಕ್ ಒಂದು ಪತ್ತೆಯಾಗಿದೆಯಂತೆ. ದಾಳಿ ನಡೆದ ಜಾಗದಲ್ಲಿ ನಂಬರ್ ಪ್ಲೇಟ್ ಇಲ್ಲದೆ ಇರೋ ಬೈಕ್ ಸಿಕ್ಕಿದೆ. ಸೊ ಒಂದಷ್ಟು ಅನುಮಾನಗಳಿಗೆ ಅದು ಕಾರಣ ಆಗ್ತಾ ಇದೆ. ಅಂದ್ರೆ 1 ವಾರಗಳ ಕಾಲ ಅದೇ ಪ್ರದೇಶದಲ್ಲಿ ವಾಸ ಇದ್ದು ಪ್ರವಾಸಿಗರನ್ನ ಟಾರ್ಗೆಟ್ ಮಾಡಿ ಸಂಚು ರೂಪಿಸಿದ್ದಾರೆ ಅನ್ನೋ ಶಂಕೆ ಈಗ ವ್ಯಕ್ತವಾಗ್ತದೆ. ನೋಡಿ, ಈ ತರ ಆದಾಗ ನಿಜಕ್ಕೂ ಭದ್ರತೆ ಮೇಲೆ ಸ್ವಲ್ಪ ನಮಗ್ ಡೌಟ್ ಬರುತ್ತೆ. ಯಾಕಂದ್ರೆ ಭದ್ರತೆ ಕೊಡುವಲ್ಲಿ ಎಲ್ಲಾದ್ರೂ ಫೇಲ್ಯೂರ್ ಆಯ್ತಾ ಅಂತ ಹೇಳಿ. ಕಾಶ್ಮೀರ ಆಗಿರ್ಬೋದು, ಈ ಪಹಲ್ಗಾಮ್, ಈ ಪುಲ್ವಾಮಾ ಆಗಿರ್ಬೋದು, ಇದೆಲ್ಲ ಅಟ್ಯಾಕ್ ಆದ್ಮೇಲೆ ಸ್ವಲ್ಪ ಭದ್ರತೆ ಹೆಚ್ಚಾಗೇ ಕೊಟ್ಟಿದ್ರು. ಎಲ್ಲೆಲ್ಲಿ ನುಸುಳುಕೋರರು ಬರಬಹುದು ಅಲ್ಲೆಲ್ಲ ಒಂದು ಕಣ್ಣು ಹಾಯಿಸಿದ್ರು. ಜೊತೆಗೆ ಆಗಾಗ ಸೇನಾ ಹೆಲಿಕಾಪ್ಟರ್ಗಳು ಕೂಡ ಹಾರಾಟ ನಡೆಸ್ತಾನೆ ಇರತ್ತೆ. ಸೊ ಹಾಗಿದ್ರೂ ಕೂಡ ಎಲ್ಲಿಂದ ಬಂದ್ರು ಈ 6 ಜನ ಭಯೋತ್ಪಾದಕರು? ಸ್ಥಳದಲ್ಲಿ ಈಗ ಒಂದು ಬೈಕ್ ಸಿಕ್ಕಿದೆ, ಅದ್ರಲ್ಲಿ ನಂಬರ್ ಪ್ಲೇಟ್ ಇಲ್ಲ. ಸೊ ಅದೆಲ್ಲ ನೋಡಿದಾಗ ನಿಜಕ್ಕೂ ಕೂಡ ಭಯ ಅನ್ಸುತ್ತೆ. ಬೈಕ್ನಲ್ಲಿ ಬಂದ್ರ, ಮೋಟಾರ್ ಸೈಕಲ್ನಲ್ಲಿ ಬಂದ್ರ, ಹೇಗೆ ನುಸುಳಿದ್ರು ಅನ್ನೋದೇ. ಜೊತೆಗೆ 3 ಜನ ಸ್ಥಳೀಯರು ಕೂಡ ಇನ್ವಾಲ್ವ್ ಆಗಿರ್ತಾರೆ. ಯಾಕಂದ್ರೆ ಅಲ್ಲಿ ಸ್ಥಳೀಯರ ಸಹಕಾರ ಇಲ್ಲದೆ ಉಗ್ರರು ಇಷ್ಟೊಂದು ರಾಜಾರೋಷವಾಗಿ ಬಂದು ಅಟ್ಯಾಕ್ ಎಲ್ಲ ಮಾಡ್ಲಿಕ್ಕೆ ಖಂಡಿತ ಸಾಧ್ಯ ಇಲ್ಲ. 6 ಭಯೋತ್ಪಾದಕರು ಇರೋ ಶಂಕೆ ಇದೆ. ಅದ್ರಲ್ಲಿ 3 ಜನ ಸ್ಥಳೀಯರು ಕೂಡ ಅವ್ರ ಜೊತೆಗೆ ಸೇರ್ಕೊಂಡಿರ್ಬೋದೇನೋ. ಘಟನಾ ಸ್ಥಳದಿಂದ ಸ್ವಲ್ಪ ದೂರದಲ್ಲೇ ಬೈಕು ಕೂಡ ಪತ್ತೆಯಾಗಿದೆ. ನಂಬರ್ ಪ್ಲೇಟ್ ಇಲ್ಲದೆ ಇರುವಂತಹ ಬೈಕ್ ಅದು. ಇನ್ನ TRF ಕಮಾಂಡರ್ ಸೈಫುಲ್ಲಾ ಸಂಚನ್ನ ರೂಪಿಸಬಹುದು ಈ ಒಂದು ಅಟ್ಯಾಕ್ ಮೇಲೆ ಅನ್ನುವಂತಹ ಶಂಕೆ ಕೂಡ ಈಗ ವ್ಯಕ್ತವಾಗ್ತಾ ಇದೆ. ಸಾಕಷ್ಟು ಅನುಮಾನಗಳಿಗೀಗ ಆ ಒಂದು ಬೈಕ್, ಮೋಟಾರ್ ಸೈಕಲ್ ಕಾರಣವಾಗ್ತಿದೆ ಅಂತಾನೆ ಹೇಳಬಹುದು. ಪಹಲ್ಗಾಮ್ನಲ್ಲಿ ನಡೆದಂತಹ ದಾಳಿಯ ಒಂದು ರೂವಾರಿ ಸೈಫುಲ್ಲಾ ಅಂತಾನೆ ಹೇಳಲಾಗ್ತಾ ಇದೆ. ಆತನ ಮೇಲೆ ಈಗ ಅನುಮಾನ ವ್ಯಕ್ತವಾಗ್ತಾ ಇದೆ. ಆದ್ರೆ 1 ವಾರದವರೆಗೂ ಅದೇ ಪ್ರದೇಶದಲ್ಲಿ ಪಹಲ್ಗಾಮ್ನ ಸುತ್ತಮುತ್ತನೇ ಈ ದಾಳಿಕೋರರು ವಾಸವಾಗಿದ್ರು ಅಂದಾಗ ಸ್ಥಳೀಯರ ಮೇಲೂ ಕೂಡ ಅನುಮಾನ ಬರುತ್ತೆ. ಸ್ಥಳೀಯರಿಗೆ ಗೊತ್ತಿದ್ದೆ ಅಥವಾ ಅವ್ರ ಸಹಕಾರ ಇಲ್ಲದೆ ಇಷ್ಟೊಂದು ಆರಾಮಾಗಿ ರಾಜಾರೋಷವಾಗಿ ವಾರಗಟ್ಲೆ ಅವರು ಎಲ್ಲರ ಚಲನವಲನ ಎಲ್ಲವನ್ನ ನೋಡ್ಕೊಂಡಿರ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ಹಾಗಾಗಿ ಅವರ ಕೈವಾಡ ಇದ್ರೂ ಇರಬಹುದು. ಇದೆಲ್ಲದ್ರ ಮೇಲೂ ಕೂಡ ಭದ್ರತಾ ಸಿಬ್ಬಂದಿಗಳು, ಪೊಲೀಸರು ನಿಗಾ ಇಡಬೇಕು. ಈಗ ಏನು ಶ್ರೀನಗರಕ್ಕೆ ಎಂಟ್ರಿ ಕೊಡ್ತಾ ಇವೆ, ಪ್ರತಿಯೊಂದು ವಾಹನಗಳ ಮೇಲೂ ತಪಾಸಣೆ ನಡೀತಾ ಇದೆ. ಶಾಂತ ಸ್ಥಿತಿಗೆ ಮರಳುತ್ತಾ ಇದ್ದ ಕಾಶ್ಮೀರದಲ್ಲಿ ಪ್ರವಾಸಿಗರ ನರಮೇಧ ಆಗಿ ಮತ್ತದೇ ಉದ್ವಿಗ್ನ ಸ್ಥಿತಿ ನಿರ್ಮಾಣವಾಗಿದೆ. ಹಿಂದೆ ಕಾಶ್ಮೀರ ಅಂದ್ರೇನೆ ಭಯ ಆಗ್ತಾ ಇತ್ತು. ಬಟ್ ಇತ್ತೀಚೆಗೆ ನಾ ಹೇಳ್ದಂಗೆ ಪುಲ್ವಾಮಾ ದಾಳಿ ಆದ್ಮೇಲೆ, ಉರಿ ಸೆಕ್ಟರ್ನಲ್ಲಿ ದಾಳಿಗಳು ಸ್ಟಾಪ್ ಆದ್ಮೇಲೆ ಎಲ್ಲೂ ಅಷ್ಟಾಗಿ ಅಟ್ಯಾಕ್ಗಳು ನಡೀತಾ ಇರಲಿಲ್ಲ. ಬಟ್ ಏಕಾಏಕಿ ಆದ ದಾಳಿಗೆ ಬೆಚ್ಚಿ ಬಿದ್ದಿದ್ದು ಇದೀಗ ಶ್ರೀನಗರಕ್ಕೆ ಬರ್ತಾ ಇರುವಂತಹ, ಹೋಗ್ತಾ ಇರುವಂತಹ ವಾಹನಗಳು ಅದರ ಮೇಲೆಲ್ಲ ಕಣ್ಣಿಟ್ಟಿದ್ದು ಬೆಟ್ಟ, ಗುಡ್ಡ, ಕಾಡು, ನದಿ, ಗಲ್ಲಿಗಳಲ್ಲೂ ಕೂಡ ಈಗ ಸರ್ಚ್ ಮಾಡ್ತಾ ಇದ್ದಾರೆ. TRF ಕಮಾಂಡರ್ ಮೇಲೆ ಈಗ ಅನುಮಾನ ಮೂಡ್ತಾ ಇದೆ. ಇನ್ನೊಂದು ಕಡೆ ವಾರಗಟ್ಲೆ ಅಲ್ಲೇ ಬೀಡು ಬಿಟ್ಟಿದ್ದಂತಹ ಉಗ್ರರು ಪ್ರೀ ಪ್ಲ್ಯಾಂಡ್ ಆಗಿ ಮಾಡಿರುವಂತಹ ಹತ್ಯೆ ಇದು ಅಂತ ಗೊತ್ತಾಗ್ತಾ ಇದೆ. ಶಾಂತ ಸ್ಥಿತಿಗೆ ಮರಳುತ್ತಾ ಇದೆ ಅನ್ನುವಾಗಲೇ ಗುಂಡಿನ ಸದ್ದು ಕೇಳಿದ್ದು ಬೆಚ್ಚಿ ಬೀಳಿಸುವಂತಾಗಿದೆ. ಅದರಲ್ಲೂ ಕೂಡ ಪ್ರವಾಸಿಗರು, ಅದರಲ್ಲೂ ಹಿಂದೂಗಳನ್ನೇ ಟಾರ್ಗೆಟ್ ಮಾಡಿರೋದು ನಿಜಕ್ಕೂ ಶೋಚನೀಯ ಅಂತಾನೆ ಹೇಳಬಹುದು. ಒಂದು ಕಡೆ ಇದೆಲ್ಲದರ ಘಟನೆ ಕುರಿತು ಕ್ಯಾಬಿನೆಟ್ನಲ್ಲಿ ಮಾತನಾಡೋದಕ್ಕೆ ದೆಹಲಿಯಲ್ಲಿ ಮೋದಿ ಕರೆ ಕೊಟ್ಟಿದ್ದು 6 ಗಂಟೆಗೆ ಅವರ ನೇತೃತ್ವದಲ್ಲಿ ಸಭೆ ನಡೆಯುತ್ತೆ. ಈಗಾಗಲೇ ಅಜಿತ್ ದೋವಲ್ ಆಗಿರ್ಬೋದು, ಜೈಶಂಕರ್ ಆಗಿರ್ಬೋದು, ಇವರೊಟ್ಟಿಗೆ ಈಗಾಗಲೇ ಒಂದು ಸುತ್ತಿನ ತುರ್ತು ಸಭೆಯನ್ನು ಕೂಡ ನಡೆಸಿದ್ದಾರೆ. ಭದ್ರತೆಯನ್ನ ಇನ್ನಷ್ಟು ಟೈಟ್ ಮಾಡೋದಕ್ಕೆ ಆದೇಶವನ್ನು ಕೂಡ ಕೊಟ್ಟಿರೋದು. ನುಸುಳುಕೋರರಿಂದ ತಪ್ಪಿಸ್ಕೊಳ್ಬೇಕು ಅನ್ನೋ ಕಾರಣಕ್ಕೆ ಎಲ್ಲೆಲ್ಲಿ ಯಾವ ಸ್ಥಳದಿಂದ ಬಂದ್ರು, ಯಾವ ಸ್ಥಳದಿಂದ ಅಟ್ಯಾಕ್ ಆಯಿತು,
ಸೊ ಪ್ರತ್ಯಕ್ಷದರ್ಶಿಗಳು ಏನು ಹೇಳಿದ್ರು ಪ್ರತಿಯೊಂದರ ಆಧಾರದ ಮೇಲೂ ಈಗ ರೇಖಾಚಿತ್ರವನ್ನ NIAಗಳು ಕೂಡ ಅಧಿಕಾರಿಗಳು ಕೂಡ ರಿಲೀಸ್ ಮಾಡಿದ್ದಾರೆ. 3 ಸೈಫು, ಸುಲೇಮಾನ್, ಅಲಿ ಅನ್ನುವಂಥ ಅಬು ಅನ್ನುವಂಥ 3 ಜನ ಉಗ್ರಗಾಮಿಗಳು, ಕ್ರಿಮಿಗಳ ಫೋಟೋ ಈಗ ರಿಲೀಸ್ ಆಗಿದೆ. ಇಡೀ ಕಾಶ್ಮೀರವೇ ಬಂದ್ ಆಗಿದೆ. ಅಂಗಡಿ ಮುಂಗಟ್ಟುಗಳು ಕ್ಲೋಸ್ ಆಗಿದೆ. ಯಾವುದೇ ವಾಹನಗಳು ಕೂಡ ಓಡಾಟ ನಡೆಸ್ತಾ ಇಲ್ಲ. ಮನೆಯಿಂದ ಆಚೆ ಬರೋಕ್ಕೂ ಜನ ಈಗ ಹೆದರುತ್ತಾರೆ ನಿಜಕ್ಕೂ. ಯಾಕಂದ್ರೆ ನೋಡಿ, ಒಂದು ಕಡೆ ಅಲ್ಲಿ ಅಟ್ಯಾಕ್ ಆಗಿದೆ, ಇನ್ನೊಂದು ಕಡೆ ಅದು ಮಾಸು ಮುನ್ನ ಉರಿ ಸೆಕ್ಟರ್ನಲ್ಲಿ ದಾಳಿ ಮಾಡೋದಕ್ಕೆ ಮುಂದಾದ್ರು. ನಮ್ಮ ಸೈನಿಕರ ಒಂದು ದಿಟ್ಟ ಹೋರಾಟದಿಂದ 2 ಭಯೋತ್ಪಾದಕರ ಹೆಡೆಮುರಿ ಕಟ್ಟಿ ಅವರು ನಮ್ಮ ಸೈನಿಕರ ಗುಂಡಿಗೆ ಹತರಾದ್ರು. ಸೊ ಹಾಗಾಗಿ ಮನೆಯಿಂದ ಆಚೆ ಬರೋಕ್ಕೂ ಈಗ ಕಾಶ್ಮೀರದಲ್ಲಿ ಮತ್ತೆ ಹೆದರುತ್ತಾರೆ ಜನ. ಇಷ್ಟು ದಿನ ಶಾಂತಿಯಾಗಿದೆ ಅಂತ ಹೇಳಿ ಆರಾಮಾಗಿದ್ರು. ಈಗ ಮತ್ತದೇ ಭಯದ ವಾತಾವರಣದಲ್ಲಿ ಬದುಕುವ ಪರಿಸ್ಥಿತಿ. ಪ್ರವಾಸಿಗರು ಅಷ್ಟೇ. ಈಗ ನೋಡಿ, ಎಲ್ಲೆಲ್ಲಿಂದ ಹೋದ ಪ್ರವಾಸಿಗರೆಲ್ಲ ಈ ತರ ಸಾಯ್ತಾ ಇದ್ರೆ ಯಾರು ನಾಳೆ ದಿನ ಪ್ರವಾಸಕ್ಕೆ ಅಂತ ತೆರಳುತ್ತಾರೆ ಕಾಶ್ಮೀರಗೆ? ಸೊ ಹಾಗಾಗಿ ಟೈಟ್ ಸೆಕ್ಯೂರಿಟಿ ಅರೇಂಜ್ ಮಾಡಿದ್ದಾರೆ. ಈಗ ಶ್ರೀನಗರಕ್ಕೆ ಎಂಟ್ರಿ ಕೊಡ್ತಾ ಇರೋ ವಾಹನಗಳು, ಚಿಕ್ಕ ಪುಟ್ಟ ವಾಹನ ಆಗಿರ್ಬೋದು, ದೊಡ್ಡ ದೊಡ್ಡ ವಾಹನ ಆಗಿರ್ಬೋದು, ತಂದಿರುವಂಥ ಲಗೇಜ್ ಆಗಿರ್ಬೋದು, ಪ್ರತಿಯೊಂದನ್ನು ಕೂಡ ಚೆಕ್ಔಟ್ ಮಾಡ್ತಾ ಇದ್ದಾರೆ. ಇನ್ನು ಪೊಲೀಸರು ಯಾರೆಲ್ಲ ಶ್ರೀನಗರಕ್ಕೆ ಬರ್ತಾರೆ, ಅಲ್ಲಿಂದ ಹೋಗ್ತಾರೆ ಪ್ರವಾಸಿಗರು, ಅವ್ರ ಮೇಲೂ ಕೂಡ ಒಂದು ನಿಗಾ ಇಟ್ಟಿದ್ದಾರೆ. ಭದ್ರತೆ ವೈಫಲ್ಯ ಆಗಬಾರ್ದು ಅನ್ನೋ ಕಾರಣಕ್ಕೆ. ಸೊ ನೋಡೋಣ ಯಾವ ರೀತಿ ಮತ್ತೆ ಭಾರತೀಯ ಸೇನೆ ಸೆಟ್ಟೆದು ನಿಲ್ಲತ್ತೆ ಭಯೋತ್ಪಾದಕರ ಹುಟ್ಟು ಅಡಗಿಸೋದಕ್ಕೆ ಅಂತ ಹೇಳಿ. ಯಾರೂ ಊಹೆ ಮಾಡದ ರೀತಿಯಲ್ಲಿ ಪ್ರವಾಸಿಗರ ಹತ್ಯೆ ಆಯಿತು. ಎಲ್ಲ ಶವಾಗಾರದಿಂದ ನೋಟ್ ಔಟ್ ಮಾಡಿ ಯಾರು, ಯಾವ ಜಿಲ್ಲೆಯವರು, ಯಾವ ಊರಿನವರು, ಯಾವ ರಾಜ್ಯದವರು, ಪ್ರತಿಯೊಂದನ್ನು ಕೂಡ ತಿಳ್ಕೊಂಡು ಆ ಶವ ಪೆಟ್ಟಿಗೆಗಳನ್ನು ಸಾಗಿಸುವ ಕೆಲಸವನ್ನು ಮಾಡ್ತಾ ಇದ್ದು, ಸಂಜೆ ಅಥವಾ ಒಳಗಾಗಿ ಬೆಳಗ್ಗೆ ಒಳಗಾಗಿ ನಮ್ಮ ರಾಜ್ಯದ 3 ಮೃತದೇಹಗಳು ಕೂಡ ಬರೋ ಸಾಧ್ಯತೆ ಹೆಚ್ಚಿದೆ. ಇನ್ನೊಂದು ಕಡೆ ವಾಯುಸೇನೆ ಆಗಿರ್ಬೋದು, ರಕ್ಷಣಾ ಸೈನಿಕರಾಗಿರಬಹುದು ಕಾರ್ಯಾಚರಣೆ ಮುಂದುವರಿಸಿದ್ದಾರೆ. ಶಿವಮೊಗ್ಗದಲ್ಲೂ ಕೂಡ ಮುಗಿಲು ಮುಟ್ಟಿದ ಹೆತ್ತವರ ಆಕ್ರಂದನ. ಮಗನನ್ನ ಕಳೆದುಕೊಂಡು ತಾಯಿ ಸುಮತಿ ಕಣ್ಣೀರನ್ನ ಹಾಕ್ತಾ ಇದ್ದಾರೆ. ಅವರ ಕುಟುಂಬಸ್ಥರನ್ನ ಸಚಿವರು, ಶಾಸಕರು, ಚನ್ನಬಸಪ್ಪ ಆಗಿರ್ಬೋದು, ಮಧು ಬಂಗಾರಪ್ಪನವರಾಗಿರ್ಬೋದು, ಪ್ರತಿಯೊಬ್ಬರು ಕೂಡ ಹೋಗಿ ಭೇಟಿ ಕೊಟ್ಟು ಅವರಿಗೆ ಸಾಂತ್ವನ ಹೇಳೋ ಕೆಲಸ, ನಾವು ನಿಮ್ಮ ಜೊತೆಗಿದ್ದೀವಿ, ಕೇಂದ್ರ ರಾಜ್ಯ ಸರ್ಕಾರ ಅನ್ನೋ ಕಾರ್ಯಕ್ಕೂ ಕೂಡ ಮುಂದಾಗಿದ್ದು, ಇತ್ತ ಮುಗಿಲು ಮುಟ್ಟಿದೆ ಕುಟುಂಬಸ್ಥರ ಆಕ್ರಂದನ. ಕಣ್ಣು ಅರಿಯದೆ ಹೋದ್ರೂ ಕರಳು ಅರಿಯತ್ತೆ ಅನ್ನುವಂತಹ ಒಂದು ಮಾತಿದೆ. ಅದಕ್ಕೆ ಈ ತಾಯಿ ಮಾತು ಸಾಕ್ಷಿ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಅವ್ರು ಹೇಳಿದ್ರಂತೆ, ಮಂಜುನಾಥ್ ಅವರ ತಾಯಿ, ಬೇಡ ಆ ಪ್ಲೇಸಿಗೆ ನೀವು ಹೋಗೋದು ಸರಿ ಇಲ್ಲ, ಅಲ್ಲೆಲ್ಲ ದಾಳಿ ಆಗುತ್ತೆ, ಗುಂಡೇಟ್ ಬೀಳತ್ತೆ, ಅಟ್ಯಾಕ್ ಆಗುತ್ತೆ ಅಂತ ಹೇಳಿ ಪದೇ ಪದೇ ಹೇಳ್ತಾನೆ ಇದ್ರಂತೆ. ಯಾಕಂದ್ರೆ ಅವ್ರು ರಾಜಸ್ಥಾನಕ್ಕೆ ಹೊರಟವರು. ದಿಢೀರ್ ಅಂತ ಕಾಶ್ಮೀರ ಅಂತಂದಾಗ ಮನೆಯವ್ರಿಗೂ ಸ್ವಲ್ಪ ಭಯ ಆಗಿದೆ. ಸೊ ಆದ್ರೂ ಕೂಡ ಅವ್ರು ತಡೆದಿದ್ದಾರೆ. ಆದ್ರೂ ನಾವು ಹೋಗ್ತೀವಿ, ಏನೂ ಆಗಲ್ಲ, ಮೊದಲಿನಂತೆ ಇದೆ ಅಂತ ಹೇಳಿದ್ದಾರೆ. ಅದ್ರ ಬಗ್ಗೆ ಮಾಹಿತಿಯನ್ನ ಅವರ ತಾಯಿ ಸ್ವತಃ ಕೊಟ್ಟಿದ್ದಾರೆ. ಬನ್ನಿ ಕೇಳೋಣ. ಟಿವಿಯಲ್ಲಿ ನೋಡ್ತಾ ಇದ್ವಿ. ನಿನ್ನೆ ಸಂಜೆ ಮತ್ತೆ ಡೆಫಿನೆಟ್ ಮಾಡಿದ್ರು ಸರ್ಕಾರದವರೆಲ್ಲ ಬಂದು ಕಳಿಸಿದ್ದಾರೆ. ಅವರು ಶುಕ್ರವಾರ ಹೋಗಿದ್ರು, 18ನೇ ಹೋಗಿದ್ರು, ನಾಳೆ ಬರೋಕ್ಕಾಗಿತ್ತು. ನಾವು ಬೇಡ ಬೇಡ ಅಂತ ಹೇಳಿದ್ವಿ. ನನಗೆ ಗೊತ್ತಿಲ್ಲದ ಹಾಗೆ ಅವನ ಫ್ರೆಂಡ್ಸ್ ಹತ್ರೆಲ್ಲ ಇದು ಮಾಡ್ಕೊಂಡಿದ್ದ. ನಮಗೆ ಮೊದಲಿಂದಲೂ ನಾವು ನೋಡಿದ್ವಿ, ಟಿ ವಿಯಲ್ಲಿ, ಫಿಲಮಲ್ಲಿ ಎಲ್ಲ ನೋಡಿದ್ವಿ, ಸೆಟ್ ಎಲ್ಲ ಇರೋದು ನೋಡಿದ್ವಿ. ಆದರೆ ಇಲ್ಲಮ್ಮ, ಈಗ ಹಾಗಿಲ್ಲ, ತುಂಬ ಚೆನ್ನಾಗಿದೆ, ಕಾಲ ಬದಲಾವಣೆ ಆಗಿದೆ, ಇವಾಗ 30 ವರ್ಷದ ಹಾಗೆ ಇಲ್ಲ ಈಗ ಅಂತ ಹೇಳ್ದ. ಹಿಂದಿನ ದಿವಸ ಮಾತಾಡಿದ್ದೆ, ನಿನ್ನೆ ಎಲ್ಲ ಮೊನ್ನೆ. ಏನು ತುಂಬ ಚೆನ್ನಾಗಿದೆ ಇಲ್ಲೆಲ್ಲ ವಾತಾವರಣ, ಬೆಂಗಳೂರು ಥರ ಇದೆ, ಎಷ್ಟು ಚೆನ್ನಾಗಿದೆ, ಎಲ್ಲರೂ ಚೆನ್ನಾಗಿ ಮಾತಾಡ್ತಾರೆ, ಫ್ರೆಂಡ್ಲಿ ಆಗಿ. ಹಾಗೆ ಹೇಳಿದ್ಮೇಲೆ ನಮ್ಗೆ ಸ್ವಲ್ಪ ಧೈರ್ಯ ಆಯಿತು, ಪರವಾಗಿಲ್ಲ ಅಂತ. ಅಷ್ಟೇ, ಇಲ್ಲ ಇಲ್ಲ, ಅವರು ಆ್ಯಕ್ಟಿವಿಟಿ ಮಾಡೋಕ್ಕೆ ಹೋದ್ರೆ ಅಷ್ಟೇ. ನಾವು ಉಗ್ರರ ರೇಖಾಚಿತ್ರವನ್ನ ನಿಮಗೆ ತೋರಿಸಿದ್ವಿ. ಅಂದ್ರೆ 3 ಉಗ್ರರ ರೇಖಾಚಿತ್ರ. ಈಗ ಅವರು ವಿತ್ ಗನ್ ಇಟ್ಕೊಂಡಿರುವಂತಹ ಫೋಟೋ ಕೂಡ ಸಿಕ್ಕಿದೆ. ಅದನ್ನು ಟಿವಿ ಸ್ಕ್ರೀನ್ ಮೇಲೆ ತೋರಿಸ್ತಾ ಇದೀವಿ. ಇದು ಎಕ್ಸ್ಕ್ಲೂಸಿವ್ ಫೋಟೋ, ನೀವು ನೋಡ್ಬೋದು. ನೆನ್ನೆ ಪಹಲ್ಗಾಮ್ನಲ್ಲಿ ನಡೆದ ಉಗ್ರರ ಅಟ್ಟಹಾಸವನ್ನ ಮೆರೆದಂತಹ ನೀಚರು ಇವರು, ರಕ್ತ ಪಿಪಾಸುಗಳು.
ಅವರ ಫೋಟೋವನ್ನ ನೋಡ್ತಾ ಇದ್ರೆ ಸದ್ಯ ಈ ಫೋಟೋ ಆಧಾರ ಹಾಗೆ ರೇಖಾಚಿತ್ರದ ಆಧಾರದ ಮೇಲೆ ಆ ಉಗ್ರರ ಹೆಡೆಮುರಿ ಕಟ್ಟೋದಕ್ಕೆ ಭಾರತೀಯ ಸೇನೆ ಕೂಡ ಈಗ ತಯಾರಾಗಿದೆ.